ಜನಧ್ವನಿ ನ್ಯೂಸ್ಗೆ ಸ್ವಾಗತ. ವಯಸ್ಸಿನಿಂದನೇ ಕಾಂಗ್ರೆಸ್ ಪಕ್ಷದ ಸಂಘಟನೆಯ ಅವಿನಾಭಾವ ಸಂಬಂಧ ವಿಜಯಾನಂದ ಕಾಶಪ್ಪನವರಿಗೆ ಐತಿ. ಅವರು ಕೇವಲ ತಂದೆಯ ಹೆಸರನ್ನು ಬಳಕೆ ಮಾಡಿ ಬೆಳೆದಂತ ರಾಜಕಾರಣಿ ಅಲ್ಲ, ಸ್ವಸಾಮರ್ಥ್ಯದಿಂದ ಪಕ್ಷಕ್ಕೆ ತ್ಯಾಗ ಮತ್ತು ಸಂಘಟನೆಯ ಒಂದು ಶಕ್ತಿಯನ್ನು ಕೊಟ್ಟು ಸಶಕ್ತರಾದಂಥ ರಾಜಕಾರಣಿ. ಇದನ್ನ ಪಕ್ಷದ ಒಂದು ಅಧ್ಯಕ್ಷರಿಗೆ ಮತ್ತು ಸರ್ವೋಚ್ಚ ನಾಯಕರ ಗಮನಕ್ಕೆ ನಾನು ಈ ಮೂಲಕ ತರಬಯಸ್ತೇನೆ. ಇನ್ನ ಕಾಂಗ್ರೆಸ್ ಪಕ್ಷದ ಸೈದ್ಧಾಂತಿಕ ನಿಲುವು ಏನು ಐಡಿಯಾಲಜಿ ಐತಿ, ಅದು ಕಾಶಪ್ಪನವ್ರ ಕುಟುಂಬ ಮತ್ತು ಕಾಶಪ್ಪನವ್ರ ಕುಟುಂಬದಿಂದ ಆಯ್ಕೆಯಾದಂಥ ಎಲ್ಲರಲ್ಲಿಯೂ ಐತಿ. ಪ್ರಮುಖವಾಗಿ ಎರಡು ಗುಣಗಳ ಸಮ್ಮಿಶ್ರಣ ವಿಜಯಾನಂದ ಕಾಶಪ್ಪನವರವರು. ಅವರ ಆದರ್ಶ ಕೂಡ ರಾಜಕಾರಣದಲ್ಲಿ ಇಬ್ಬರು ವ್ಯಕ್ತಿಗಳು. ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜಾತ್ಯತೀತತೆ ಮತ್ತು ಸಹೋದರತೆ ಮತ್ತು ಸಹಬಾಳ್ವೆಯ ಅಂಶಗಳನ್ನ ತಮ್ಮ ನಡೆ ನುಡಿಗಳಲ್ಲಿ ಅಳವಡಿಸಿಕೊಂಡಿರುವಂತಹ ವಿಜಯಾನಂದ ಕಾಶಪ್ಪನವರು ನಿಯೋಜಿತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಡೇರಿಂಗ್ ಮತ್ತು ಸಂಘಟನಾ ಶಕ್ತಿಯನ್ನು ಕೂಡ ಅಳವಡಿಸಿಕೊಂಡರು. ಈ ಎರಡು ಗುಣಗಳ ಸಮ್ಮಿಶ್ರಣ. ಇಲ್ಲಿ ಅವರನ್ನ ಉತ್ಪ್ರೇಕ್ಷಿಸಿ ಮಾತನಾಡುವಂತ ಅವಶ್ಯಕತೆ ಇಲ್ಲ. ಈಗ ನಾವು ಕಾಶಪ್ಪನವರಿಗೆ ಯಾಕೆ ನಾವು ಸಚಿವ ಸ್ಥಾನ ಕೊಡಬೇಕು ಅಂತ ಆಶಿಸ್ತೀವಿ ಅಂದಾಗ, ಸ್ವಾಭಾವಿಕವಾಗಿ ಒಂದು ಸರ್ಕಾರ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಬೇಕಾದ್ರೆ ಹಳೆ ಬೇರು ಹೊಸ ಚಿಗುರು ಅನ್ನುವಂಥ ಒಂದು ಮಾತನ್ನು ನಾವು ಕೇಳ್ತೀವಿ. ಒಂದು ಸಶಕ್ತವಾಗಿ ಗಿಡ ಬೆಳಿಬೇಕಾದ್ರೂ ಹಳೆ ಬೇರು ಬೇಕು, ಆ ಹಳೆ ಬೇರಿನ ಮುಖಾಂತರ ಹೊಸ ಚಿಗುರು ಚಿಗಿಬೇಕು. ಈಗ ನಮ್ಮ ಜಿಲ್ಲೆಯ ಮಟ್ಟಿಗೆ ನೋಡ್ಬೇಕಾದ್ರೆ ಜಿಲ್ಲೆಯ ಪೂರ್ವ ಭಾಗದಲ್ಲಿ ಹಳೆಯ ಬೇರಿನ ಉಪಾಧಿಯಲ್ಲಿ ಮಾನ್ಯ ತಿಮ್ಮಾಪುರ ಸಾಹೇಬರು, ಮಾನ್ಯ ದಿವಂಗತ ಎಚ್.ವೈ. ಮೇಟಿ ಸಾಹೇಬರು ಸಚಿವರಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ಭದ್ರ ಬುನಾದಿಯನ್ನ ಒಂದು ಒಳ್ಳೆಯ ಆಡಳಿತವನ್ನು ಕೊಟ್ಟಿರುವ ಹಿನ್ನೆಲೆ. ಅದೇ ರೀತಿ ಪೂರ್ವ ಭಾಗಕ್ಕೆ ಬಂದರೆ ಒಂದು ಹೊಸ ರಕ್ತದ ಆಗಮನ, ಹೊಸ ಶಕ್ತಿಯ ಆಗಮನ. ಬಾದಾಮಿಯಲ್ಲಿ ಕೂಡ ಯುವ ಶಾಸಕರು, ಬಾಗಲಕೋಟೆಯಲ್ಲಿ ಕೂಡ ಹೊಸ ಯುವ ಶಾಸಕರು, ಅದರ ಜೊತೆ ಹುಣಗುಂದ ಮತಕ್ಷೇತ್ರದಲ್ಲಿ ಯುವ ಶಾಸಕರು. ಈ ಯುವ ಶಕ್ತಿಯಲ್ಲಿನೇ ಸಾಮಾನ್ಯವಾದಂಥ ಹಿರಿತನ ಮತ್ತು ಅನುಭವದ ದೃಷ್ಟಿಯಿಂದ ನೋಡಿದಾಗ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಒಂದು ಮೇಲ್ಪಂಕ್ತಿಯಲ್ಲಿ ಬರ್ತಾರೆ. ಇದೇ ರೀತಿಯ ನವಚೈತನ್ಯ ಮತ್ತು ಹೊಸ ರಕ್ತದ ಹೊಸ ಶಕ್ತಿಯ ಅವಶ್ಯಕತೆ ಇದೆ. ಆ ಉದ್ದೇಶದಿಂದ ಕಾಶಪ್ಪನವರನ್ನ ಸಚಿವರನ್ನಾಗಿ ಮಾಡಿದ್ರೆ ಅದು ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಒಳ್ಳೆಯದನ್ನುವಂತ ಒಂದು ಭಾವನೆ. ಯಾವಾಗಲೂ ಬದ್ಧತೆ ದೃಷ್ಟಿಯಿಂದ ಆಗಲಿ, ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ, ಈಗ ಯಾವುದು ಅಸಾಧ್ಯ ಇರುತ್ತೋ ಅದನ್ನು ಸಾಧ್ಯ ಮಾಡಿ ತೋರಿಸುವಂತ ಎದೆಗಾರಿಕೆ, ಛಲವಂತಿಕೆ ವಿಜಯಾನಂದ ಕಾಶಪ್ಪನವರಲ್ಲಿ. ಉದಾಹರಣೆಗೆ ಇಳಕಲ್ ನಗರಸಭೆಯ ಚುಕ್ಕಾಣಿಯನ್ನು ಹಿಡಿಬೇಕಾದ್ರೆ, ಇಳಕಲ್ ನಗರಸಭೆಯನ್ನ ಕಾಂಗ್ರೆಸ್ ಪಕ್ಷದ ತೆಕ್ಕೆಗೆ ತರಬೇಕಾದ್ರೆ ಅವರ ಪ್ರಯತ್ನವನ್ನು ನಾವು ಗಮನಿಸಬೇಕು. ಕೇವಲ ಅಧಿಕಾರ ಹಿಡಿಯುವುದಷ್ಟೇ ಅಲ್ಲ, ಸಾಮಾಜಿಕ ನ್ಯಾಯವನ್ನ ಪರಿಪಾಲನೆ ಮಾಡುವಂತ ದೃಷ್ಟಿಯಿಂದ ಕೂಡ ನಗರಸಭೆ, ಇಳಕಲ್ ನಗರಸಭೆಯ ನಾಮಕರಣ ಸದಸ್ಯರನ್ನ ಮಾಡಿದ್ದು ನಿಮ್ಮ ಕಣ್ಣು ಮುಂದೆ. ಅತ್ಯಂತ ನಿರ್ಲಕ್ಷಿತವಾದಂತ, ಕಡಿಮೆ ಜನಸಂಖ್ಯೆ ಇರುವಂತ ಸಮುದಾಯಗಳ ಕಾರ್ಯಕರ್ತರನ್ನ ನಗರಸಭೆಗೆ ನಾಮನಿರ್ದೇಶನ ಮಾಡಿದರು. ಹುಣಗುಂದ ಪುರಸಭೆಯ ಇತಿಹಾಸದಲ್ಲಿನೇ ಅಲ್ಪಸಂಖ್ಯಾತರು ಯಾರು ಅಧ್ಯಕ್ಷರಾಗಿದ್ದಿಲ್ಲ, ಪುರಸಭೆಯ ಅಧ್ಯಕ್ಷರನ್ನಾಗಿ ಮಾಡಿದರು. ಅದರ ಜೊತೆ ಹುಣಗುಂದ ಪುರಸಭೆಗೆ ಕೂಡ, ತಾಲೂಕ್ ಪಂಚಾಯತ್ಗೆ ಕೂಡ ಅಧ್ಯಕ್ಷರ ಆಯ್ಕೆಯಲ್ಲಿ ನಿರ್ಲಕ್ಷಿತ ಸಮುದಾಯಗಳಿಗೆ ಶಕ್ತಿಯನ್ನು ತುಂಬುವಂತ ಕೆಲಸವನ್ನು ಮಾಡಿದರು.